ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಲಾಸ್ಟ್ ಟಾಪಿಕ್ ಅದ್ಯಾವುದಂದ್ರ ಸಂಭವನೀಯತೆ. ಸಂಭವನೀಯತೆಯ ಪಾಠವನ್ನ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡಿದ್ದೆ. ಅದ್ರದ್ದು ಇರೋದೇ ಒಂದೇ ಅಭ್ಯಾಸ ಇದೆ, ಬಟ್ ಸಾಕಷ್ಟು ಪ್ರಾಬ್ಲಮ್ಸ್ ಗಳದಾವು, ಅವ್ನ್ ನೋಡೋಣಂತೆ. ಇದು ಬಹಳ ನಿಮಗ ಈಸಿ ಟಾಪಿಕ್, ಹೌದಾ? ಹಾಗಾದ್ರೆ ಇವತ್ತಿನ ಪಾಠ ಯಾವ್ದು ಹೇಳ್ರಿ ನಮಗ? ಸಂಭವನೀಯತೆ. ಸಂಭವನೀಯತೆ ಸಂಭವನೀಯತೆ ಹೌದಾ? ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ಅಂದ್ರ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ, ಹೌದಾ? ಇದಕ್ಕ ಸಂಭವನೀಯತೆ. ಇದ್ರೊಳಗೆ ನಾನು ಇವಾಗ ಯಾವ್ದನ್ನ ಬಿಡಿಸ್ತಾ ಇದ್ದೆ ಅಂದ್ರ ನಿಮಗ ಅಭ್ಯಾಸ 15.1 15.1 ಅಂತ ಹೇಳಿ, ಕರೆಕ್ಟಾ? ಇದ್ರದ್ದು ಅದ್ರೊಳಗ ಫಸ್ಟ್ ಕ್ವಶನ್ ಅನ್ನ ಬಿಡಿಸಿದ್ದೆ. ಈಗ ಸೆಕೆಂಡ್ ಕ್ವಶನ್ ಅನ್ನ ನೋಡೋಣಂತ ಯಾವ ರೀತಿ ಇದೆ ಅಂತ ಹೇಳಿ, ಹೌದಾ? ಸೆಕೆಂಡ್ ಕ್ವಶನ್, 1ನೇ ಮೇನ್ ಒಳಗ ಸೆಕೆಂಡ್ ಕ್ವಶನ್. ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ ನಾನು. ಇಬ್ಬರು ಮಕ್ಕಳಿರುವ 1500 ಕುಟುಂಬಗಳನ್ನು ಯಾದೃಚ್ಛಿಕವಾಗಿ ಆರಿಸಲಾಗಿದೆ ಮತ್ತು ಈ ಕೆಳಗಿನ ದತ್ತಾಂಶಗಳನ್ನ ದಾಖಲಿಸಿದೆ. ಅಂದ್ರ ಕ್ವಶನ್ ಏನಂದ್ರ, ಇಬ್ಬರೇ ಮಕ್ಕಳಿರುವಂತಹ ಮನೆಯನ್ನ ಅಥವಾ ಅವರು ಮನೆಯನ್ನ ಸರ್ವೆ ಮಾಡಿದಾರೆ. ಕುಟುಂಬಗಳನ್ನ, ಇಬ್ಬರೇ ಮಕ್ಕಳು ಇರ್ಬೇಕು ಆ ಮನೆಯೊಳಗ, ಅಂತ ಫ್ಯಾಮಿಲಿಯನ್ನ ಅವ್ರು ಏನ್ ಮಾಡಿದಾರು? ಸರ್ವೆ ಮಾಡಿದಾರೆ. ರ್ಯಾಂಡಮ್ ಆಗಿ ಸರ್ವೆ ಮಾಡಿದ್ದಾರೆ. ಎಷ್ಟು ಫ್ಯಾಮಿಲಿಯನ್ನ ಅವರು ಸರ್ವೆ ಮಾಡಿದಾರೆ ಹೇಳ್ರಿ? 1500 ಫ್ಯಾಮಿಲಿಗಳನ್ನ ಅವರು, ಇಬ್ಬರೇ ಮಕ್ಕಳು ಇರ್ತಕ್ಕಂತ ಫ್ಯಾಮಿಲಿಯನ್ನ ಅವ್ರು ಏನ್ ಮಾಡಿದಾರು? ಸರ್ವೆ ಮಾಡಿದ್ದಾರೆ, ಹೌದಾ? ಅದ್ರೊಳಗೆ ಏನಾಗಿದೆ, ಒಂದು ಕುಟುಂಬದಲ್ಲಿನ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. ಅವ್ರು ನಿಮಗ ತೋರಿಸ್ತೇನೆ ನೋಡ್ರಿ ಒಂದ್ಸಲ. ಇಲ್ಲಿದೆ ನೋಡ್ರಿ ಚಾರ್ಟ್, ಹೌದಾ? ಕಾಣಿಸ್ತಾ ಇದೆ ಈ ಚಾರ್ಟ್ ನೋಡ್ರಿ. ಇಲ್ಲಿ ಒಂದು ಕುಟುಂಬದಲ್ಲಿನ ಹುಡುಗಿಯರ ಸಂಖ್ಯೆ, ಆಮೇಲೆ ಕುಟುಂಬಗಳ ಸಂಖ್ಯೆ, ಹೌದಾ? ಅಲ್ಲಿ ಏನಾಗಿದೆ ಅಂದ್ರ, ಇಬ್ರು ಹುಡುಗಿಯರು ಇರ್ತಕ್ಕಂತ ಫ್ಯಾಮಿಲಿಗಳು ಎಷ್ಟದಾವಂದ್ರ 475 ಇದಾವು. ಆಮೇಲೆ ಒಬ್ರು ಹುಡುಗಿ ಇರ್ತಕ್ಕಂತ ಫ್ಯಾಮಿಲಿ ಎಷ್ಟದಾವು? 814 ಇದಾವು. ಹುಡುಗಿಯರು ಇಲ್ದೇ ಇರುವಂತಹ ಫ್ಯಾಮಿಲಿಗಳು ಎಷ್ಟದಾವು? 211 ಅದಾವು. ಟೋಟಲ್ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ? ಇದು 1500 ಫ್ಯಾಮಿಲಿಗಳಾಗ್ಬೇಕು, ಹೌದಾ? ಈಗ ಅವ್ರು ಏನ್ ಮಾಡಿದಾರು? ಸರ್ವೆ ಮಾಡಿ ಒಂದು ನಮಗ ಚಾರ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಚಾರ್ಟ್ ಮೇಲೆ ನಮ್ಗೆ ಏನ್ ಬರ್ತಾವ ಹೇಳ್ರಿ? ಈಗ ಕ್ವಶನ್ಸ್ ಬರ್ತಾವ. ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆಗೆ ರಿಲೇಟೆಡ್ ಇರ್ತಕ್ಕಂತ ಕ್ವಶನ್ಸ್ ಗಳು ಬರ್ತಾವ. ಅಲ್ಲಿ ಏನಾಗಿದೆ ಅರ್ಥ ಆಯ್ತು ನಿಮಗ? ಕ್ವಶನ್ಸ್ ಇಬ್ಬರೇ ಮಕ್ಕಳು ಇರ್ತಕ್ಕಂತ 1500 ಫ್ಯಾಮಿಲಿಗಳನ್ನ ಸರ್ವೆ ಮಾಡಿ ಅದ್ರೊಳಗ ಇಬ್ರು ಹುಡುಗಿಯರು ಇರ್ತಕ್ಕಂತ ಫ್ಯಾಮಿಲಿ ಎಷ್ಟು, ಒಬ್ಬಳೇ ಹುಡುಗಿ ಇರ್ತಕ್ಕಂತ ಫ್ಯಾಮಿಲಿ ಎಷ್ಟು, ಹುಡುಗಿಯರು ಇಲ್ದೇ ಇರುವಂತ ಅಂದ್ರಲ್ಲಿ ಇಬ್ರು ಗಂಡ್ ಮಕ್ಕಳ ಇರ್ತಕ್ಕಂತ ಫ್ಯಾಮಿಲಿಗಳು ಎಷ್ಟು ಅನ್ನೋದನ್ನ ಅವರು ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ವಶನ್ಸ್ ಗಳು ಯಾವ ಇದಾವ ಅನ್ನೋದನ್ನ ನೋಡೋಣ ಅಂತ. ಫಸ್ಟ್ ಕ್ವಶನ್ 1ನೇದು, ಎರಡನೇದು, ಒಂದು ಹುಡುಗಿಯರಿರುವ ಹುಡುಗಿ ಅಲ್ಲದ ಕುಟುಂಬಗಳ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿದಾರೆ, ಹೌದಾ? ಈಗ ಇಬ್ರೇ ಹುಡುಗಿಯರು ಅಂದ್ರ ನಿಮಗ ಈ ಸಂಭವನೀಯತೆಯ ಬರೆಯೋದನ್ನ ಬಹಳ ಈಸಿ ಟಾಪಿಕ್ ಇದೆ. ಅಲ್ಲಿ ಏನಾಗಿದೆ ನೋಡ್ರಿ, ಟೋಟಲ್ ಫ್ಯಾಮಿಲಿ, ಒಂದ್ ಸೆಕೆಂಡ್, 2 ಹುಡುಗಿಯರಿರುವ ಅಂತ ಬರಿತೇನೆ, ಹೌದಾ? ಫಸ್ಟ್ ಕ್ವಶನ್ ಏನಿದೆ ಅಂದ್ರ 2 ಹುಡುಗಿಯರಿರುವ, ಹೌದಾ? 2 ಹುಡುಗಿಯರಿರುವ ಅಂತಂದ್ರ ಇಲ್ಲಿ ಏನಾಗಿದೆ ಅಂದ್ರೆ ಟೋಟಲ್ ಫ್ಯಾಮಿಲಿಯನ್ನ, ಎಷ್ಟು ಫ್ಯಾಮಿಲಿಯನ್ನ ಸರ್ವೆ ಮಾಡಿದಾರೆ ಹೇಳ್ರಿ? ಅವರು 1500 ಫ್ಯಾಮಿಲಿಯನ್ನ ಸರ್ವೆ ಮಾಡಿದಾರು, ಕರೆಕ್ಟ್? ಅದ್ರೊಳಗ ಇಬ್ರು ಹುಡುಗಿಯರು ಇರ್ತಕ್ಕಂತ ಫ್ಯಾಮಿಲಿ ಸಂಖ್ಯೆ ಎಷ್ಟಿದೆ ಅಲ್ಲಿ ನಮಗ ಚಾರ್ಟ್ ಅನ್ನ ನೋಡ್ರಿ. ಎಷ್ಟಿದೆ? 475 ಅಂತ ಇದೆ. ಇಷ್ಟೇ ಇದೆ, ಕರೆಕ್ಟಾ? ಇಷ್ಟ ಬರಿಬೇಕು. ಯಾಕಂತ ಟೋಟಲ್ ಎಷ್ಟಿದೆ? 1500 ಅದಾವು. ಅದ್ರೊಳಗೆ 2 ಹುಡುಗಿಯರು ಇರ್ತಕ್ಕಂತ ಫ್ಯಾಮಿಲಿ ಎಷ್ಟಿದೆ? 475 ಇದೆ. ಇದ್ರದ ಸಂಭವನೀಯತೆ ಎಷ್ಟಾಗತ್ತೆ ಹೇಳ್ರಿ? ಹಂಗಾದ್ರೆ 475 ಡಿವೈಡೆಡ್ ಬೈ 1500, ಕರೆಕ್ಟಾ? ಇದು ಇಷ್ಟೇ ಮುಗಿದ್ದು. ಅಂದ್ರೆ ನಾನು ನಿಮಗೆ ಹೇಳಿದ್ದಂದ್ರೆ ಈಸಿ ಟಾಪಿಕ್ ಅಂದ್ರೆ ಇದ. ನಿಮ್ ಇಡೀ ಹೋಲ್ ಇದು ಸಿಲೆಬಸ್ ಒಳಗ ಅಗ್ದಿ ಈಸಿ ಟಾಪಿಕ್ ಅಂದ್ರೆ ಇದ, ಹೌದಾ? ಆಮೇಲೆ ಸೆಕೆಂಡ್ ಒನ್ ಕ್ವಶನ್ ಏನಿದೆ ನೋಡ್ರಿ, ಒಂದು ಹುಡುಗಿಯರಿರುವ ಅಂದ್ರ ಒಂದು ಹುಡುಗಿಯರಿರುವ, ಹೌದಾ? ಒಂದು ಹುಡುಗಿಯರಿರುವ ಅಂದ್ರ ಆ ಫ್ಯಾಮಿಲಿ ಒಳಗ ಅಂದ್ರೆ ಒಂದು ಹುಡುಗಿ ಅಂದ್ರ ಒಂದು ಗಂಡು ಮಗ ಮತ್ತೆ ಇನ್ನೊಂದು ಹೆಣ್ಣು ಹುಡುಗಿ ಇರ್ತಕ್ಕಂತ ಫ್ಯಾಮಿಲಿಗಳವು. ಹಾಗಾದ್ರೆ ಆ ಫ್ಯಾಮಿಲಿಗಳು ಎಷ್ಟು ಅದಾವ ಹೇಳ್ರಿ ನಮಗ?
814 ಅದಾವ್. ಹೌದಾ? 814 ಅದಾವು. ಆಮೇಲೆ ಟೋಟಲ್ ಸರ್ವೆ ಮಾಡಿರ್ತಕ್ಕಂತಹ ಫ್ಯಾಮಿಲಿ ಎಷ್ಟ್ ಅದಾವ್ ಹೇಳ್ರಿ? 1500. ಕರೆಕ್ಟಾ? ಅರ್ಥ ಆಯ್ತು? ಈ ರೀತಿ. ನೆಕ್ಸ್ಟ್ ಥರ್ಡ್ ಒನ್, ಹುಡುಗಿ ಇಲ್ಲದ ಹೌದಾ? ಹುಡುಗಿ ಇಲ್ಲದ ಮನೆ. ಹೌದಾ? ಅಂದ್ರ ಅಲ್ಲಿ ಇಬ್ರು ಏನ್ ಮಾಡಿದಾರ, ಅವ್ರು ಇಬ್ರೇ ಮಕ್ಳು ಇರೋದ್ರಿಂದ ಅವ್ರು ಇಬ್ರು ಏನ್ ಮಾಡಿದಾರ, ಹುಡುಗರದಾರು. ಸೊ ಅಲ್ಲಿ ಆ ಮನಿಯೊಳಗ ಹುಡುಗಿಯರ್ ಇಲ್ಲೇ ಇಲ್ಲ. ಅಂತ ಫ್ಯಾಮಿಲಿಗಳು ಎಷ್ಟ್ ಅದಾವ ಅಂದ್ರ 211 ಅದಾವು. ಸೊ ಸಂಭವನೀಯತೆ ಏನ್ ಮಾಡ್ಬೇಕು ನಾವು? ಟೋಟಲ್ ಫ್ಯಾಮಿಲಿ ಸರ್ವೆ ಮಾಡಿರ್ತಕ್ಕಂತ ಫ್ಯಾಮಿಲಿ ಎಷ್ಟ್ ಅದಾವು? 1500. ಅದ್ರೊಳಗ್ ಹುಡುಗಿಯರೇ ಇಲ್ದೇ ಇರ್ತಕ್ಕಂತ ಫ್ಯಾಮಿಲಿಗಳು ಎಷ್ಟ್ ಅದಾವ ಅಂದ್ರ 211. ಕರೆಕ್ಟಾ? ಈ ರೀತಿ ನಾವು ಇದನ್ನ ಸಂಭವನೀಯತೆ ಇಷ್ಟು ಬರೋದ್ರಿಂದ ನಿಮ್ಗೆ ಒಮ್ಮೊಮ್ಮೆ ಹೇಳಿಕ್ ಬರುದಿಲ್ಲ. ಒಂದು 3 ಮಾರ್ಕ್ಸಿಗೂ ಬಂದಿರ್ತಾವು, ಅಥವಾ 2 ಮಾರ್ಕ್ಸಿಗೆ ಬಂದಿರ್ತಾವು. ಒಂದೇ ಕ್ವಶನ್ ಇತ್ತಂದ್ರ 1 ಮಾರ್ಕ್ಸಿಗೆ ಬಂದಿರ್ತಾವ. ಈಗ ಇದು 3 ಕ್ವಶನ್ ಇರೋದ್ರಿಂದ ಈ ಟೈಪ್ ಏನಾಗ್ಬಿಡ್ತಾವ ನಿಮ್ಗ, ಯಾವ್ದು 3 ಮಾರ್ಕ್ಸ್ ಕ್ವಶನ್ಸ್ಗೆ ನಿಮ್ಗ ಬರ್ತಿರ್ತಾವ. ಅರ್ಥ ಆಯ್ತಾ ಇದು? ಈ ರೀತಿ ಇಷ್ಟು ಈಸಿಯಾಗಿ ನಾವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಹೌದಾ? ಅದಾದ್ಮೇಲೆ ಇನ್ನೂ ಒಂದ್ ಏನಿದೆ, ಈ ಸಂಭವನೀಯತೆಗಳ ಮೊತ್ತವು 1 ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳಿದ. ನಿಮಗ ಗೊತ್ತಿರ್ಬೋದು, ಸಂಭವನೀಯತೆ ನಾನು ನಿಮಗ್ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಒಂದು ಸಂಭವನೀಯತೆ ಸಾಧ್ಯತೆ ಇರುವಂತಹದ್ದು, ಸಾಧ್ಯತೆ ಇಲ್ಲದೆ ಇರತಕ್ಕಂತ ಎರಡನ್ನೂ ಕೂಡಿಸಿದ್ರೆ ನಮಗೆ ಆನ್ಸರ್ ಎಷ್ಟು ಬರ್ಬೇಕು? 1 ಬರ್ಬೇಕು. ಅಂದ್ರೆ ಅದು ಸಂಭವನೀಯತೆ ಕರೆಕ್ಟ್ ಇದೆ ಅಂತ ಹೇಳಿ. ಸಂಭವನೀಯತೆ ಯಾವಾಗಿದ್ರು 1ಕ್ಕಿಂತ ಒಳಗಿರ್ತೈತೆ ಹೊರತಾಗಿ 1ಕ್ಕಿಂತ ಜಾಸ್ತಿ ಆಗಿರುದಿಲ್ಲ. ಸೊ ಹಾಗಾಗಿ ನಮ್ಗ ಅವ್ರು ಏನ್ ಹೇಳಿದಾರು, ಸಂಭವನೀಯತೆ 1ಕ್ಕೆ ಸಮ ಇದೆ ಇಲ್ಲೋ, ಅಥವಾ 1 ಬರ್ಲಿಕ್ಕೆ ಸಮ ಇದೆ ಇಲ್ಲೋ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಸೊ ಅದನ್ನ ಯಾವ ರೀತಿ ಮಾಡ್ಬೇಕಂದ್ರ, ನಾನೊಂದ್ಸಲ ಇಲ್ಲಿ ರಬ್ ಮಾಡ್ತೇನೆ ನೋಡ್ರಿ. ಅದನ್ನ ಏನ್ ಮಾಡ್ಬೇಕಂದ್ರ, ಈ ಕೊಟ್ಟಿರುವ ಆನ್ಸರ್ಸ್ ಗಳನ್ನೆಲ್ಲ ನಾವೇನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಸೊ ಎಷ್ಟಾದ್ ನೋಡ್ರಿ, 475 ಡಿವೈಡೆಡ್ ಬೈ 1500. ಹೌದಾ? ಪ್ಲಸ್ ಇನ್ನೊಂದ್ ಎಷ್ಟಿತ್ತಿಲ್ಲ, 814 ಡಿವೈಡೆಡ್ ಬೈ 1500 ಪ್ಲಸ್ 211 ಡಿವೈಡೆಡ್ ಬೈ 1500. ಕರೆಕ್ಟ್? ಇವಾಗ ನೋಡ್ರಿ ಇದು ಎಷ್ಟು ಬರ್ತೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಅಂತರ ಛೇದಗಳು ಸಮ ಇದ್ದಾಗ ನಮ್ಗೆ ಲಸಾವನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ. ಸೊ ಅವಾಗ ನಾವೇನ್ ಮಾಡ್ತೇವೆ, ಆಸ್ ಇಟ್ ಈಸ್ 1500 ಇಟ್ಬಿಡ್ತೇವೆ. ಹೌದಾ? ಇವಾಗ ನೋಡ್ರಿ ಇವೆಷ್ಟು ಕರೆಕ್ಟ್ ಕೂಡಿಸ್ಬೇಕು ಈಗ ನಾವು. ಹೌದಾ? ಎಷ್ಟಾಗತ್ ನೋಡ್ರಿ, 475 ಪ್ಲಸ್ 814 ಪ್ಲಸ್ 211. ಹೌದಾ? ಇಲ್ಲೇ ಛೇದಗಳ ಸಮ ಇದ್ದಾಗ ನಾವು ಲಸಾವನ್ನ ತೆಗೆಯುವಂತ ಅವಶ್ಯಕತೆ ಇರುವುದಿಲ್ಲ. ಹೌದಾ? ಸೊ ಇಲ್ಲಿ ನೋಡ್ರಿ ನಮ್ಗೆ ಎಷ್ಟಾಗತ್ತಂತ, 475 ಅಂದ್ರ 5 4 9 1 10. ಕರೆಕ್ಟಾ? ಇಲ್ಲಿ 2 3 7 3 10. ಕರೆಕ್ಟಾ? ಆಮೇಲೆ 8 4 12 14 15. ಇವನ್ ಟೋಟಲ್ ಮಾಡಿದ್ರೆ ಎಷ್ಟು ಬಂತು ನಮಗ? 1500 ಬಂತು. ಡಿವೈಡೆಡ್ ಬೈ 1500. ಸೊ 1500 ಕ್ಯಾನ್ಸಲ್ ಆಗಿ ಎಷ್ಟು ಬಂತು ನಮಗ? 1 ಬಂತು. ಹಾಗಾದ್ರೆ ನಾವು ಮಾಡಿರ್ತಕ್ಕಂತ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಈ ರೀತಿ ನಾವು ಯೂಸ್ವಲಿ ಇದನ್ನ ಕೇಳುವುದಿಲ್ಲ, ಈ ಪೋರ್ಷನ್ ಅನ್ನ ಕೇಳುವುದಿಲ್ಲ. 1 ಬರ್ತೈತೆ ಇಲ್ಲೋ ಚೆಕ್ ಮಾಡ್ರಿ ಅಂತ ಕೇಳುವುದಿಲ್ಲ. ಜಸ್ಟ್ ಈ ರೀತಿ ನೀವು ಪ್ರೊಬ್ಯಾಬಿಲಿಟಿಯನ್ನ ಅಥವಾ ಸಂಭವನೀಯತೆಯನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಅವರು ಹೇಳ್ತಾರಂತ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಒಂದ್ಸಲ ಓದ್ತೇನೆ ತಡ್ರಿ. ಕ್ವಶನ್ ಏನಿದೆ ಅಂದ್ರ, ಅಧ್ಯಾಯ 14ರ ವಿಭಾಗ ಅಂದ್ರ ಅವರು ಈ ಪಾಠದ ಮೇಲೆ ಕ್ವಶನ್ ಕೇಳಿಲ್ಲ. ಇದ್ರ ಹಿಂದೆ ಯಾವ ಪಾಠ ಇತ್ತು ಹೇಳ್ರಿ? ಯಾವ ಪಾಠ ಇತ್ತು? ಸಂಖ್ಯಾಶಾಸ್ತ್ರ ಇತ್ತು. 14ನೇ ಪಾಠ ಅಂದ್ರೆ ಸಂಖ್ಯಾಶಾಸ್ತ್ರ. ಅಧ್ಯಾಯ 14ರ ವಿಭಾಗ 14.4ರ ಉದಾಹರಣೆಯನ್ನು 5 ನೋಡಿ ತರಗತಿಯಲ್ಲಿ ಆಗಸ್ಟ್ ನಲ್ಲಿ ಹುಟ್ಟಿದ ಒಬ್ಬ ವಿದ್ಯಾರ್ಥಿಯ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದರು. ವಿದ್ಯಾರ್ಥಿಯ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಿಮ್ ಮುಂದೆ ನಾನು ಅದನ್ನ ಕೋಷ್ಟಕವನ್ನ ತೆಗಿತೇನೆ ನೋಡ್ರಿ. ಯಾಕಂದ್ರೆ ಇದು 15ನೇ ಪಾಠ ನಮಗ. ಇಲ್ಲಿ ಏನಾಗಿದೆ ನಮಗ, 14ನೇ ಪಾಠ ಯಾವ್ದಂದ್ರ ಸಂಖ್ಯಾಶಾಸ್ತ್ರ ಇದೆಯಲ್ಲ. ಸೊ ಅಲ್ಲಿ ಏನಾಗತ್ತಂದ್ರ ನಮಗ 14 ಪಾಯಿಂಟ್ ಇಲ್ಲಿದೆ ನೋಡ್ರಿ. 1 ಸೆಕೆಂಡ್. 14 ಪಾಯಿಂಟ್ ಇಲ್ಲಿದೆ ನೋಡ್ರಿ.
14.1 ನೋಡ್ರಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಏನಾಗಿದೆ, ನಾವು ಜಸ್ಟ್ ದತ್ತಾಂಶಗಳನ್ನ ಆಗಸ್ಟ್ ನಲ್ಲಿ ಹುಟ್ಟಿರುವಂತ ವ್ಯಕ್ತಿಗಳು ಅಂದ್ರ ವಿದ್ಯಾರ್ಥಿಗಳು, ನಿಮಗೆ ಈ ಎಕ್ಸಾಂಪಲ್ ಅನ್ನ ನಾನು ಈ ಪಾಠವನ್ನ ಹೇಳುವಾಗೂ ಸದೇ ಹೇಳಿದ್ದೆ ನಾನು ನಿಮ್ಗ. ಇದು ಯಾವ್ದಂದ್ರ ಬಾರ್ ಗ್ರಾಫ್ ಮುಖಾಂತರ ಇದೆ, ಹೌದಾ? ಅಲ್ಲಿ ಏನಾಗಿರ್ತೈತಿ, 40 ವಿದ್ಯಾರ್ಥಿಗಳನ್ನ ಅವರು ಏನ್ ಮಾಡಿದಾರು, ಸರ್ವೆ ಮಾಡಿದಾರು. ಯಾವ ವಿದ್ಯಾರ್ಥಿಗಳು ಯಾವ ತಿಂಗಳಲ್ಲಿ ಹುಟ್ಟಿದಾರ ಅಂತ ಹೇಳಿ. ಸೊ ಅಲ್ಲೇ ಜನವರಿ ಒಳಗ 3 ಜನ ಹುಟ್ಟಿದಾರು, ಫೆಬ್ರವರಿ ಒಳಗ 4 ಜನ, ಮಾರ್ಚ್ ಒಳಗ 2, ಏಪ್ರಿಲ್ ಒಳಗ 2, ಮೇ ಒಳಗ 5 ಜನ. ಅದೇ ರೀತಿ 40 ಮಕ್ಕಳದ್ದು ಏನ್ ಮಾಡಿದಾರ ಅವರು, ಡೇಟ್ ಆಫ್ ಬರ್ತ್ ಅನ್ನ ಅಂದ್ರೆ ಅವ್ರು ಯಾವ ಮಂತ್ ಒಳಗ್ ಹುಟ್ಟಿದಾರ ಅನ್ನೋದನ್ನ ಅವರು ಸರ್ವೆ ಮಾಡಿದಾರೆ. ಸೊ ಅವ್ರು ಕೇಳ್ತಾ ಇರೋದು ಆಗಸ್ಟ್ ಒಳಗ್ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಆಗಸ್ಟ್ ಅಂದ್ರೆ ಇಲ್ಲಿದೆ ನಮಗ, ಆಗಸ್ಟ್ ಅಂದ್ರೆ ಎಷ್ಟಂದ್ರ 6 ಜನ ಹುಟ್ಟಿದಾರೆ. ಆಗಸ್ಟ್ ಒಳಗೆ ಏನಾಗಿದೆ, 6 ಜನ ಹುಟ್ಟಿದಾರು. ಸೊ ಆ ದತ್ತಾಂಶ ಸಿಕ್ತು ಅಂದ್ರೆ ನಾವು ಈಸಿಲಿ ಏನ್ ಮಾಡ್ಬೋದು ಹೇಳ್ರಿ, ಈಗ ನಾವು ಇದನ್ನ ಸಂಭವನೀಯತೆಯನ್ನ, ಅವ್ರು ಕ್ವಶನ್ ಏನ್ ಕೇಳ್ತಾ ಇದಾರೆ ಅಂದ್ರ ಆಗಸ್ಟ್ ನಲ್ಲಿ ಹುಟ್ಟಿರ್ತಕ್ಕಂತ ಮಕ್ಕಳ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದು ಥರ್ಡ್ ಒನ್ ಅಲ್ಲ, ಥರ್ಡ್ ಒನ್ ಕ್ವಶನ್ ಏನಾಗಿದೆ ಅಂದ್ರ ಅವ್ರು ಟೋಟಲ್ ಎಷ್ಟು ಮಕ್ಕಳು ಸರ್ವೆ ಮಾಡಿದ್ರು ಹೇಳ್ರಿ, ಎಷ್ಟು ಮಕ್ಕಳದ್ದು ಸರ್ವೆ ಮಾಡಿದಾರ ಅವರು, 40 ಮಕ್ಕಳದ್ದು ಸರ್ವೆ ಮಾಡಿದಾರು, ಕರೆಕ್ಟ್. ಅದರೊಳಗ ಆಗಸ್ಟ್ ನಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳದ ಸಂಭವನೀಯತೆ. ಸೊ ಆಗಸ್ಟ್ ನಲ್ಲಿ ಹುಟ್ಟಿರ್ತಕ್ಕಂತ ಮಕ್ಕಳು ಎಷ್ಟದಾರ ನಮಗ, 6 ಜನ ಇದಾರು. ಸೊ 6 ಜನ, ಕರೆಕ್ಟಾ? ಟೋಟಲ್ 40 ಜನ, ಅದ್ರೊಳಗ 6 ಜನ ಏನಾಗಿದಾರು, ಆಗಸ್ಟ್ ಒಳಗ 6 ಜನ ಸ್ಟೂಡೆಂಟ್ಸ್ ನಮಗ ಅವ್ರದ್ದು ಡೇಟ್ ಆಫ್ ಬರ್ತ್ ಆಗಸ್ಟ್ ಒಳಗಿದೆ. ಸೊ ಇದು ನಮ್ದು ಇದ್ರದ್ದು ಸಂಭವನೀಯತೆ. ನಿಮಗೆ ಇವೇನಾದ್ರೂ ಕಡ್ತಾ ಹೊಡ್ಯಾಕ್ ಬಂದು ಹೊಡಿಬಹುದು, ಇಲ್ಲಪ್ಪ ಅಂದ್ರೆ ನೀವು ಇಷ್ಟ ಇಟ್ರಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತದು ನಿಮ್ಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ, ಇಷ್ಟ ಇಡುದು. ಆದ್ರೂ ನಿಮ್ಮ ನಾಲೆಜ್ ಪರ್ಪಸ್ ನಾನು ಹೇಳ್ತೇನೆ. ಇಲ್ಲಿ ನೋಡ್ರಿ, ಈಸಿಲಿ ನಮಗ್ ಕಡ್ತಾ ಹೊಡ್ಯಾಕ್ ಬರ್ತದೆ. ಸ್ವಲ್ಪ ಈಸಿಯಾಗಿ ಬರ್ತಿದ್ವು ಅಂದ್ರ ಕಡ್ತಾ ಹೊಡೀರಿ. ಬಹಳ ದೊಡ್ಡ ಡಿಜಿಟ್ಸ್ ಇದ್ವು ಅಂದ್ರ ನೀವು ಬಿಟ್ರು ನಡಿತೈತಿ, ಏನ್ ಮಾಡ್ಲೇಬೇಕು ಅನ್ನೋದೇನು ರಿಸ್ಟ್ರಿಕ್ಷನ್ ಇಲ್ಲ, ಹೌದಾ? ಸೊ ಇದ್ ನೋಡ್ರಿ, 2 3 2 0 ಅಂದ್ರೆ ಎಷ್ಟು ಬಂತು, 3/20 ಅಂತ ಬಂತು. ಇದನ್ನ ನಮಗ ಕಡ್ತಾ ಹೊಡ್ಲಿಕ್ಕೆ ಬರುವುದಿಲ್ಲ. ಸೊ ಹಾಗಾದ್ರೆ ಆ ಆಗಸ್ಟ್ ನಲ್ಲಿ ಹುಟ್ಟಿರ್ತಕ್ಕಂತ ವಿದ್ಯಾರ್ಥಿಗಳ ಸಂಭವನೀಯತೆ ಎಷ್ಟಾಯ್ತು ನಮ್ಗೆ ಹೇಳ್ರಿ? ಹಾಗಾದ್ರೆ 3/20 ಅಂತ ಆಯ್ತು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಫೋರ್ತ್ ಒನ್. ಇದಕ್ಕೆ ಫೋರ್ತ್ ಒನ್ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಇದ್ರ ರಿಲೇಟೆಡ್ ಸಂಭವನೀಯತೆಯನ್ನ ಅಂದ್ರೆ ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ. ಅದಾದ್ಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ. ಆಲ್ಮೋಸ್ಟ್ ಇವತ್ತು ಮುಗಿಸ್ಲಿಕ್ಕೆ ಟ್ರೈ ಮಾಡೋಣ, ನೋಡೋಣ ಏನಾಗತ್ತೆ. ಹೌದು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲೊಂದಿದೆ, ಇಲ್ಲಿದೆ ನೋಡಿ. ಹೌದಾ? ಇಲ್ಲಿ ಏನಾಗಿದೆ, ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ ನಮಗ ಇಲ್ಲಿ ಸ್ಟೇಟ್ಮೆಂಟ್ ಬೇಕು. ಇಲ್ಲಿ ಏನಾಗಿದಾವ ನೋಡ್ರಿ, ಇದು ಈ ರೀತಿ ಮಾರ್ಬಲ್ಸ್ ಗಳು ಅಂದ್ರೆ ನೀವೇನಂತೀರಿ, ಗೋಲಿ ಅಂತೀರಿ ಗೊತ್ತಾ? ಸೊ ಇವು ಮಾರ್ಬಲ್ಸ್ ಗಳು, ಈ ರೀತಿ ಮಾರ್ಬಲ್ಸ್. ಮತ್ತೆ ಇದು, ಆಮೇಲೆ ಇದು. ನಾನು ಇದನ್ನ ಏನ್ ಮಾಡ್ಬೋದು, ಇಲ್ಲೇ ಈ ರೀತಿ ನಾನು ಚೇಂಜ್ ಮಾಡ್ಬೋದು. ಆಮೇಲೆ ಇವ್ನ ಇನ್ನೂ ಒಂದಿಷ್ಟು ಇಲ್ಲೇ ಇವನೊಂದಿಷ್ಟು ಹಾಕ್ಬೋದು ಆ ಕಂಟೈನರ್ ಒಳಗ, ಅಂದ್ರೆ ಈ ಡಬ್ಬಿ ಒಳಗ. ಆಮೇಲೆ ಇವನೊಂದಿಷ್ಟು ಹಾಕ್ಬೋದು, ಕರೆಕ್ಟಾ? ಅಲ್ಲಿ ಏನಾಗಿದೆ ನೋಡ್ರಿ, ದ ಪ್ರೊಬ್ಯಾಬಿಲಿಟಿ ಆಫ್ ಪಿಕ್ಕಿಂಗ್ ಅ ಸ್ಟ್ರಿಪ್ಡ್ ಮಾರ್ಬಲ್ ಈಸ್, ಅಂದ್ರೆ ಈ ರೀತಿ ಮಾರ್ಬಲ್ ಗಳು ಎಷ್ಟ್ ಅದಾವ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಟೋಟಲ್ ಎಷ್ಟ್ ಅದಾವ ಇದ್ರೊಳಗ್ ಮಾರ್ಬಲ್ಸ್ ಗಳು ಎಷ್ಟ್ ಅದಾವು ಇಲ್ಲಾದ್ರೂ ಲೆಕ್ಕ ಮಾಡ್ರಿ. ಅಥವಾ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ನಾನು ಕರ್ಸರ್ ಪಾಯಿಂಟ್ ಅನ್ನ ಸರಿಸ್ತಾ ಇದ್ದೇನಲ್ಲ, ಇಲ್ಲಾದ್ರೂ ನೀವು ಲೆಕ್ಕ ಮಾಡ್ಬೋದು. 6 3 9, ಇದೊಂದು 10 17, ಟೋಟಲ್ ಎಷ್ಟಾದವು, 27 ಅದಾವು. ಅದ್ರೊಳಗ ಈ ರೀತಿ ಇರ್ತಕ್ಕಂತ ಈ ಡಿಸೈನ್ ಒಳಗ ಇರ್ತಕ್ಕಂತ ಮಾರ್ಬಲ್ಸ್ ಎಷ್ಟ್ ಅದಾವ ನಮಗ, 6/27 ಅಂತ ಇದಾವ, ಹೌದಾ? ಇಷ್ಟಕ್ಕ ನಾವೇನ್ ಮಾಡ್ಬೋದು, ಮತ್ತೆ ನ್ಯೂ ಸ್ಟೇಟ್ಮೆಂಟ್ ಅನ್ನ ತಗೋಬಹುದು. ಇಲ್ಲಿ ನೋಡ್ರಿ, ಈ ರೀತಿ ಮಾರ್ಬಲ್ ಬಂದ್ವಿ. ಈಗ ಈ ರೀತಿ ಮಾರ್ಬಲ್ಸ್ ಗಳು ಎಷ್ಟ್ ಅದಾವ ನಮಗ, ಟೋಟಲ್ ಅಂತೂ 27. ನಾ ಯಾವ್ದನ್ನು ಚೇಂಜ್ ಮಾಡಿಲ್ಲ, ಹೌದಾ? ಇಲ್ಲಿ 27 ಇರೋದ್ರಿಂದ ಆಮೇಲೆ ಇದ್ರೊಳಗೆ ಈ ರೀತಿ ಇರ್ತಕ್ಕಂತ ಮಾರ್ಬಲ್ಸ್ ಗಳು ಎಷ್ಟ್ ಅದಾವು, ಇಲ್ಲಿ ನೋಡ್ರಿ 13 ಅದಾವು. ಅಥವಾ ನೀವು ಇಲ್ಲಿ ಎನಿಸ್ತೇವಂದ್ರೆ ಇಲ್ಲಿ ಎನಿಸ್ಬೋದು. 1 2 3 4 5 6 7 8 9 10 11 12 13. ಸೊ 13 ಈ ರೀತಿ ಮಾರ್ಬಲ್ಸ್ ಅದಾವು. ಟೋಟಲ್ ಮಾರ್ಬಲ್ಸ್ ಎಷ್ಟ್ ಅದಾವು, ಎಲ್ಲಾ ಕಲರ್ ಮಿಕ್ಸ್ ಇರುವಂತವು 27 ಅದಾವು. ಅರ್ಥ ಆಯ್ತಾ? ಇನ್ನೊಂದ್ ನೋಡೋಣ. ಇವಾಗ ಬ್ಲೂ ಕಲರ್ ಬಂತು.
ಸೊ ಪ್ಲೇನ್ ಬ್ಲೂ ಇದ್ದದ್ ಬಂತು ಹೌದಾ. ಇಲ್ಲಿ ನೋಡ್ರಿ ಪ್ಲೇನ್ ಮಾರ್ಬಲ್ ಈಸ್ ಅಂತ ಇದೆ ಹೌದಾ. ಸೊ ಇಲ್ಲಿ ಪ್ಲೇನ್ ಮಾರ್ಬಲ್ ಅಂದ್ರೆ ನಿಮಗೆ ಇಲ್ಲಿ ಗೊತ್ತಾಗ್ತಿತ್ತು ಹೌದಾ. ಇಲ್ಲಿ 8 ಅದಾವು, ಟೋಟಲ್ 27 ಅದಾವು. ಅದ್ರೊಳಗ್ ನಮಗ ಪ್ಲೇನ್ ಮಾರ್ಬಲ್ ಇರ್ತಕ್ಕಂಥದ್ದು ಎಷ್ಟಿದೆ? 8 ಇದೆ ಹೌದಾ. ನಾನು ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬಹುದು. ಈಗ ಕ್ಲಿಯರ್ ಜಾರ್ ಅದನ್ನ ಪೂರ್ತಿ ಖಾಲಿ ಮಾಡಿದೆ ನಾನೀಗ. ಈಗ ನೆಕ್ಸ್ಟ್ ನನಗೆ ಎಷ್ಟು ಬೇಕಷ್ಟನ್ನ ನಾನು ಚೇಂಜ್ ಮಾಡಬಹುದು. ಕರೆಕ್ಟಾ? ಕಾಣಿಸ್ತಾ ಇದೆ ಹೌದಾ. ನೋಡ್ರಿ ಕಾಣಿಸ್ತಾ ಇದೆ ಹೌದಾ. ಸ್ವಲ್ಪ ಕಡಿಮೆ ಮಾಡು. ಟೋಟಲ್ ಎಷ್ಟಾಯ್ತು ನೋಡ್ರಿ ಇಲ್ಲಿ. ಟೋಟಲ್ ಎಷ್ಟಿದೆ? 25 ಪ್ಲಸ್ 3 28, 28 30 36 ಅದು. ಇಲ್ಲಿ ಈ ಕಂಟೈನರ್ ಒಳಗ ನಾ ಹಾಕಿರ್ತಕ್ಕಂತ ಮಾರ್ಬಲ್ಸ್ ಗಳು ಎಷ್ಟದವು? ಟೋಟಲ್ 36 ಅದವು. ಅದ್ರೊಳಗ ಪ್ಲೇನ್ ಮಾರ್ಬಲ್ಸ್ ಎಷ್ಟದವು? ನೀವು ಇಲ್ಲಿ ಎನ್ಸಿದ್ರೆ ನಿಮ್ಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಯಾಕಂದ್ರೆ ಇಲ್ಲಿ ನಮಗ್ ಡೈರೆಕ್ಟ್ ಅವ್ರು ಎಷ್ಟಂತ ಕೊಟ್ಟಿದ್ದಾರೆ, ಇಲ್ಲಿ 25 ಅಂತ ಕೊಟ್ಟಿದ್ದಾರೆ. ಸೊ 25/36 ಈ ಪ್ಲೇನ್ ಮಾರ್ಬಲ್ ಅದ ಸಂಭವನೀಯತೆ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ? 25/36. ಅಂದ್ರ ನಿಮ್ಗ ಇದು ಮೇನ್ ಕಾನ್ಸೆಪ್ಟ್ ಅರ್ಥ ಆಗಿರ್ಬಹುದು ಅಂತ ಅನ್ಕೋತೀನಿ. ಟೋಟಲ್ ಇರ್ತಕ್ಕಂಥದ್ದು ಛೇದದೊಳಗ ಬರಿಬೇಕು. ಆಮೇಲೆ ಅವ್ರು ಏನ್ ಕ್ವಶನ್ ಕೇಳಿರ್ತಾರಲ್ಲ ಅವು ಎಷ್ಟು ನಂಬರ್ಸ್ ಅದಾವು ಹೌದಾ, ಅವು ಎಷ್ಟು ನಂಬರ್ಸ್ ಅದಾವ ಅನ್ನೋದನ್ನ ನಾವು ಅಲ್ಲಿ ಬರಿಬೇಕು ಹೌದಾ. ಆಮೇಲೆ ನ್ಯೂ ಸ್ಟೇಟ್ಮೆಂಟ್ ಇನ್ನೊಂದ್ ನೋಡೋಣ. ಈಗ ನೋಡ್ರಿ ಇದನ್ನ ನೋಡ್ರಿ, ಈ ರೀತಿ ಇರ್ತಕ್ಕಂತ ಮಾರ್ಬಲ್ಸ್ ಗಳು ಎಷ್ಟು ಅದಾವು? ಇಲ್ಲಿ ಹೋಗ್ರಿ ಹೌದಾ. ಈ ರೀತಿ ಇರ್ತಕ್ಕಂತ ಮಾರ್ಬಲ್ಸ್ ಗಳು ನಮಗ 3 ಅದಾವು. ಅದಾದ್ಮೇಲೆ ಟೋಟಲ್ ಮಾರ್ಬಲ್ಸ್ ಗಳು ಎಷ್ಟು ಅದಾವ ನಮಗ? 36 ಅದಾವು. ಇಲ್ಲಿ ನೋಡ್ರಿ 3/36 ಅಂತ ಇಡ್ಲಿಲ್ಲ ಅವ್ರು. ಇಲ್ಲೇ ಒಂಚೂರ್ ನೋಡ್ರಿ, ಇಲ್ಲೇ 3 ಒಂದ್ಲೆ 3, 3 ಒಂದ್ಲೆ 3 ಎರಡ್ಲೆ ಅಂದ್ರ 1/12 ಅಂತ ಬಂತು. ಅಂದ್ರೆ ನೀವು 3/36 ಇಟ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಅವು ಈಸಿಯಾಗಿ ನಿಮಗ ಕಟ್ಟ ಹೊಡಿಯೋಂಗ್ ಇದ್ದು ಅಂದ್ರ ನೀವು ಏನ್ ಮಾಡ್ಬೇಕು, ಅದನ್ನ 1/12 ಅಂತ ಇಡಬಹುದು ಹೌದಾ. ಆಮೇಲೆ ಇನ್ನೊಂದು ನ್ಯೂ ಸ್ಟೇಟ್ಮೆಂಟ್ ಹೋಗ್ಲಿ. ಸೊ ಇದು ಎಷ್ಟಾಗತ್ ನೋಡ್ರಿ, ಇಲ್ಲೇ ಈ ರೀತಿ ಮಾರ್ಬಲ್ಸ್ ಗಳು ಎಷ್ಟದಾವ? ಇಲ್ಲಿ 8 ಅದಾವು. ಟೋಟಲ್ ಮಾರ್ಬಲ್ಸ್ ಗಳು ಎಷ್ಟದಾವು? 36 ಅದಾವು. ಸೊ 8/36 ಆಯ್ತು. ಅದಾದ್ಮೇಲೆ ನೋಡ್ರಿ ಇಲ್ಲಿ ಇದನ್ನ ಮತ್ತೆ ಕಟ್ತಾ ಹೊಡೆದಾರ ಅವರು. 4 ಎರಡ್ಲೆ 8, 4 9 36. ಅಂದ್ರೆ ದೊಡ್ಡ ಸಂಖ್ಯೆ ಇದ್ದದ್ದು ನಮಗ ಸಿಂಪಲ್ ಆಗಿ ಈಸಿಯಾಗಿ ಆಗ್ತೈತಿ ಹೌದಾ. ಆಮೇಲೆ ನೀವು ಇದನ್ನ ಇನ್ನೂ ಡೆಸಿಮಲ್ ಒಳಗೆ ಇಟ್ರಿ ಅಂದ್ರ ಯಾವಾಗಿದ್ರು ನೀವು ಇದು ಸಂಭವನೀಯತೆ ನಿಮಗ 1 ಒಳಗ ಬರ್ತೈತೆ ಆನ್ಸರ್. ಯಾವಾಗಿದ್ರು 1ಕ್ಕಿಂತ ಜಾಸ್ತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದ್ರ ರೂಲ್ಸ್ ಇರೋದನ್ನ ಅದೇ ರೀತಿ ಇದೆ. ಅರ್ಥ ಆಯ್ತಾ? ಈ ರೀತಿ ನಾವು ಯಾವ್ದು ಹೇಳ್ರಿ, ಈ ಸಿಮ್ಯುಲೇಷನ್ ಮುಖಾಂತರ ನಿಮಗ ಇನ್ನೂ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೇನೆ. ಸೊ ಇದನ್ನ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಕರೆಕ್ಟಾ? ಪೂರ್ತಿ ಕಂಟೈನರ್ ತುಂಬಿಸ್ಬಿಡೋಣ ಹೌದಾ. ಫುಲ್ ಏನ್ ನೋಡ್ತೀರಿ, ಪೂರ್ತಿ ಆಯ್ತು. ಟೋಟಲ್ ಎಷ್ಟಾಯ್ತು ಹಾಗಾದ್ರದು? 50 ಅದಾವು. ಅದ್ರೊಳಗ ಈ ರೀತಿ ಮಾರ್ಬಲ್ಸ್ ಇರುವ ಎಷ್ಟದಾವು? 22 ಇದಾವು. ಸೊ 11/25 ಆಯ್ತು. ನೆಕ್ಸ್ಟ್ ನ್ಯೂ ಸ್ಟೇಟ್ಮೆಂಟ್ ನೋಡ್ರಿ, ಈ ರೀತಿ ಇರ್ತಕ್ಕಂಥವ್ ಎಷ್ಟದಾವ್ ನೋಡ್ರಿ. ಇಲ್ಲೇ ಪ್ಲೇನ್ ಮಾರ್ಬಲ್ಸ್ ಎಷ್ಟದಾವು? 25 ಅದಾವು. ಇದ್ರೊಳಗ ಟೋಟಲ್ ಮಾರ್ಬಲ್ಸ್ ಗಳಷ್ಟದಾವು? 50 ಅದಾವು. ಸೊ ಕಟ್ಟ ಹೊಡೀರಿ. 25 ಒಂದ್ಲೆ 25 ಎರಡ್ಲೆ. ಸೊ 1/2 ಬಂತು. ಅರ್ಥ ಆಯ್ತಾ? ಸ್ವಲ್ಪ ನೋಡ್ರಿ, ಇಲ್ಲೇ ದೊಡ್ಡ ಸಂಖ್ಯೆ ಇದ್ದದನ್ನ ಸ್ವಲ್ಪ ನಾವು ಸಿಂಪಲ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಅಕಸ್ಮಾತ್ ನಿಮಗ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಡ್ಬೇಕು. ಅವಾಗ ಸ್ವಲ್ಪ ಮಾಡಿದ್ರ ನೀಟ್ ಅನಿಸ್ತೈತಿ ಹೌದಾ. ನೆಕ್ಸ್ಟ್ ನೋಡ್ರಿ, ಈ ರೀತಿ ಇರ್ತಕ್ಕಂತ ಮಾರ್ಬಲ್ಸ್ ಎಷ್ಟದಾವ್ ನೋಡ್ರಿ. ಇಲ್ಲೇ 3 ಇದೆ. 3/50. ಇಲ್ಲ ನೋಡ್ರಿ, ನಮ್ಗಿದು ಕಡ್ತಾ ಹೊಡಿಲಿಕ್ಕೆ ಬರುವುದಿಲ್ಲ. ಹೊಡಿಬಹುದು, ಬಟ್ ಅದು ಪಾಯಿಂಟ್ ಒಳಗ್ ಬರ್ತೈತಿ. ಸುಮ್ನೆ ಬೇಡ. ಅದಕ್ಕೆ ನಾವೇನ್ ಮಾಡ್ತೀವಿ? 3/50 ಅಂತ ಇಡ್ತೀವಿ. ಈ ರೀತಿ ನಾವ್ ಇನ್ನು ಇದನ್ನ ಚೇಂಜ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಇನ್ನೂ ಕಡಿಮೆ ಮಾಡ್ಕೋಬಹುದು, ಇದನ್ನು ಕಡಿಮೆ ಮಾಡ್ಕೋಬಹುದು. 3 3 3 ಎಷ್ಟಾಯ್ತು ನೋಡ್ರಿ, ಇಲ್ಲೇ 9 ಆಯ್ತು. ಅದ್ರೊಳಗೆ ಈ ರೀತಿ ಇರ್ತಕ್ಕಂತ ಮಾರ್ಬಲ್ಸ್ 3 ಅದಾವು. ಸೊ 1/3 ಅಂತ ಆಯ್ತು. ಇದು ನಿಮ್ದು ಯಾವುದು ಸಂಭವನತೆಗೆ ಸಂಬಂಧಪಟ್ಟಿರ್ತಕ್ಕಂತ ಇದು ಯಾವ್ದು? ಇದು ಪ್ರೊಬ್ಯಾಬಿಲಿಟಿ ಅಥವಾ ಅದು ಸಿಮ್ಯುಲೇಷನ್. ಇದು ಕರೆಕ್ಟಾ? ಅರ್ಥ ಆಯ್ತು? ಇದು ಮೇನ್ ಕಾನ್ಸೆಪ್ಟ್ ಏನು ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೇನೆ. ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 4th ಒನ್ ಏನಿದೆ ನೋಡ್ರಿ. 4th ಒನ್ ಕ್ವಶನ್ ಓದ್ತೀನಿ, ಆಮೇಲೆ ಬರೆಯೋಣ. 4th ಕ್ವಶನ್ ಏನಿದೆ?
ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ 200 ಬಾರಿ ಚಿಮ್ಮಲಾಗಿದೆ. ಅಂದ್ರ 3 ಕಾಯಿನ್ಸ್ ಅನ್ನ ತಗೊಂಡು ನಾವು ಮೂರ್ ಸತಿ ಮೂರನ್ನು ಎಟ್ ಎ ಟೈಮ್ ಏನ್ ಮಾಡಿದಾರ ಅದನ್ನ ಟಾಸ್ ಹಾಕಿದಾರೆ. ಎಷ್ಟು ಸಲ? 200 ಸಲ ಹಾಕಿದಾರಂತ. ಮೂರನ್ನು ಅರ್ಥ ಆಯ್ತು? ಇದು ಕ್ವಶನ್ ಏನಂತ ಅರ್ಥ ಆಯ್ತು? ಸೊ ಏನಂದ್ರ 3 ಕಾಯಿನ್ ಅನ್ನ ತಗೊಂಡು ನಾವು ಈಗ ಈ ರೀತಿ, ಹೌದಾ, ಈ ರೀತಿ ಹಿಂಗ ನಾವು ಚಿಮ್ಮಿದಾಗ ಅದನ್ನ ಎಷ್ಟು ಸಲ ಚಿಮ್ಮಿದಾರ ಅವ್ರು ಹೇಳ್ರಿ? 200 ಸಲ ಚಿಮ್ಮಿದಾಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೋಷ್ಟಕವನ್ನ ಅವರು ರೆಡಿ ಮಾಡಿದಾರು. ಅಲ್ಲೇ ನೋಡ್ರಿ, ಫಲಿತ ಆವೃತ್ತಿ, ಹೌದಾ? ಇಲ್ಲಿ ನಿಮಗೊಂದ್ಸಲ ತೋರಿಸ್ತೇನೆ ನೋಡ್ರಿ ನಾನು, ಹೌದಾ? ಇಲ್ಲಿ ನೋಡ್ರಿ, 3 ಶಿರಗಳು, 2 ಶಿರ, 1 ಶಿರ, ಇನ್ನೊಂದು ಶಿರವಲ್ಲ. ಶಿರ ಅಂದ್ರ ನಮ್ಗ ಇದು ಕನ್ನಡ ಒಳಗ ಕರೆಕ್ಟ್ ಆಗಿ ಅರ್ಥ ಆಗುದಿಲ್ಲ. ಯಾಕಂದ್ರೆ ನೀವು ಅದನ್ನ ಸ್ವಲ್ಪ ನೀವು ಇಂಗ್ಲಿಷ್ ವರ್ಡ್ ಬಹಳ ಯೂಸ್ ಮಾಡಿರ್ತೀರಿ. ಹೆಡ್ ಟೇಲ್ ಅಂದ್ರೆ ಗೊತ್ತಾಗ್ತೈತಿ ಈಗ, ಹೌದಾ? ಈಗ ನಾವೊಂದು ಕಾಯಿನ್ ಅನ್ನ ಚಿಮ್ಮಿದಾಗ ಹೆಡ್ ಬಿತ್ತೋ ಟೇಲ್ ಬಿತ್ತೋ ಅಂತ ಹೇಳಿ ನೀವು ಏನ್ ಮಾಡಿ ಒಂದ್ ಯಾವ್ದೋ ಒಂದು ಆಟ ಆಡ್ಬೇಕಾದ್ರೆ ನೀವು ಅದನ್ನ ವರ್ಡ್ ಯೂಸ್ ಮಾಡ್ತೀರಿ. ಬಟ್ ಇದನ್ನ ಶಿರ ಅನ್ನೋದನ್ನ ಯೂಸ್ ಮಾಡೋದಿಲ್ಲ. ಅದಕ್ಕೆ ಕರೆಕ್ಟ್ ವರ್ಡ್ ನಮ್ ಕನ್ನಡ ಒಳಗೆ ಏನಿದೆ ಹೇಳ್ರಿ? ಶಿರ ಅಂತ ಇದೆ, ಹೌದಾ? ಸೊ ಅಲ್ಲಿ ಏನಾಗಿದೆ ಅಂದ್ರ ಅವ್ರು ಓನ್ಲಿ ಅದನ್ನ ಕನ್ಸಿಡರ್ ಮಾಡಿದಾರ ಹೇಳ್ರಿ? ಶಿರ ಅಂದ್ರ ಹೆಡ್ ಬಿದ್ದಿರ್ತಕ್ಕಂತ ಇದನ್ನ ಏನ್ ಮಾಡಿದಾರು ಅದನ್ನಷ್ಟ ಕನ್ಸಿಡರ್ ಮಾಡಿದಾರು. ಅದನ್ನ ಟೇಲ್ ಇರೋದನ್ನ ಕನ್ಸಿಡರ್ ಮಾಡಿಲ್ಲ ಅವ್ರು, ಹೌದಾ? ಟೋಟಲ್ 200 ಒಳಗೆ ಏನಾಗಿದೆ ಅಂದ್ರ 3 ಶಿರಗಳು ಅಂದ್ರ 3 ಕಾಯಿನ್ಗಳು ಚಿಮ್ಮಿದಾಗ ನಮಗ 3 ಎಟ್ ಎ ಟೈಮ್ ಹೆಡ್ ಬಿದ್ದಿರ್ತಕ್ಕಂತ ನಂಬರ್ಸ್ ಗಳು ಎಷ್ಟದವು? 23 ಸಲ ಬಿದ್ದವಂತೆ. 200 ಒಳಗ 200 ಸಲ ಚಿಮ್ಮಿದಾಗ 23 ಸಲ ನಮ್ಗ 3 ಎಟ್ ಎ ಟೈಮ್ ಏನಾಗಿದವು? ಹೆಡ್ ಬಿದ್ದವು. ಆಮೇಲೆ 2 ಸಲ ಹೆಡ್ ಎರಡು ಹೆಡ್ ಬಿದ್ದವು. ಇನ್ನೊಂದು ಟೇಲ್ ಬಿದ್ದಾಗ ಎಷ್ಟಾಗಿದೆ? 72 ಸಲ ಬಿದ್ದಾವಂತ ಆ ಟೈಪ್. ಆಮೇಲೆ ಒಂದೇ ಹೆಡ್ ಬಿದ್ದು ಇನ್ನೆರಡು ಟೇಲ್ ಬಿದ್ದಿರ್ತಕ್ಕಂತ ಸಿಚುವೇಶನ್ ಎಷ್ಟದಾವಂದ್ರ 77 ಸಲ ಅದಾವಂತ. ಆಮೇಲೆ 3 ಹೆಡ್ ಟೇಲ್ ಬಿದ್ದಾವು, ಅವಾಗ ಶಿರವಲ್ಲ ಅಂದ್ರ 3 ಹೆಡ್ ಬಿದ್ದಾವ. ಅವಾಗ ಶಿರ ಅನ್ನೋದು ಹೆಡ್ ನಮ್ಗ ಏನಾಗಿದೆ? ಹೆಡ್ ಬಿದ್ದೇ ಇಲ್ಲ. ಅವಾಗ 3 ಟೇಲ್ ಬಿದ್ದಿರೋದು ಅವೆಷ್ಟ ಅದಾವಂದ್ರ 28 ಅದಾವ. ಅರ್ಥ ಆಯ್ತಾ? ಈ ಕ್ವಶನ್ ಅರ್ಥ ಮಾಡ್ಕೊರಿ ಫಸ್ಟ್. ಆಮೇಲೆ ನಾವು ಈಸಿಲಿ ಏನ್ ಮಾಡ್ತೇವೆ ಹೇಳ್ರಿ? ಆ ಸಂಭವನೀಯತೆಯನ್ನ ಬರೀದೇನ್ ನಮಗ ಪ್ರಾಬ್ಲಮ್ ಆಗುದಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ರಿ, ನಮಗ 3 ನಾಣ್ಯಗಳನ್ನು ಪುನಃ ಏಕಕಾಲದಲ್ಲಿ ಚಿಮ್ಮಿದಾಗ 2 ಶಿರಗಳು ಬರುವ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ. ಅವ್ರು ಏನ್ ಮಾಡಿದಾರೆ? ಸಿಂಪಲ್ ಆಗಿ ಕೋಷ್ಟಕನ ಕ್ವಶನ್ ದೊಡ್ಡದೈತಿ, ಆನ್ಸರ್ ನಮ್ದು ಈಟ ಇದೆ, ಹೌದಾ? ಸೊ ಇಲ್ಲಿ ಏನಾಗಿದೆ? 2 ಶಿರ ಬೀಳುವಂತಹ ಚಾನ್ಸಸ್ ಎಷ್ಟಿದೆ? ಆ ಕೋಷ್ಟಕವನ್ನ ನೋಡ್ರಿ. 2 ಶಿರಗಳು ಅಂದ್ರಲ್ಲಿ ಏನಾಗಿದೆ? ಇದು ಎಷ್ಟನೇ ಕ್ವಶನ್? 4th ಕ್ವಶನ್, ಹೌದಾ? ಇಲ್ಲಿ ಏನಾಗಿದೆ ಅಂದ್ರ 2 ಶಿರಗಳು ಅಂದ್ರ ಟೋಟಲ್ ಎಷ್ಟು ಸಲ ಚಿಮ್ಸಿದಾರೆ ಹೇಳ್ರಿ ಅವರು? 200 ಸಲ, ಹೌದಾ? 200 ಸಲ ಆ 3 ನಾಣ್ಯಗಳನ್ನ ಅವರು ಚಿಮ್ಮಿದಾರು. ಅದಾದ್ಮೇಲೆ ಅಲ್ಲಿ ಏನಾಗಿದೆ? 2 ಶಿರಗಳು ಬೀಳುವಂತಹ ಪಾಸಿಬಿಲಿಟಿ ಅಂದ್ರೆ ಇಲ್ಲಿ ಏನಾಗಿದೆ? 72 ಸಲ. ಕರೆಕ್ಟಾ? ಇಷ್ಟೇ ಇದೆ ಆನ್ಸರ್. ಹೇಳಿದ್ನಲ್ಲ ನಿಮ್ಗ, ಕ್ವಶನ್ ದೊಡ್ಡದಿದೆ, ಆನ್ಸರ್ ಇಷ್ಟೇ ಇದೆ ನಮಗ್, ಹೌದಾ? ನಿಮಗೆ ಇಲ್ಲೇ ಕಟ್ತಾ ಹೊಡ್ಯಾಕ್ ಬರುವಂಗಿದ್ರ ಹೊಡಿಬಹುದು, ಇಲ್ಲ ಅಂದ್ರ ಇಲ್ಲ. ನೋಡೋಣ ಒಂದ್ಸಲ. 2 1 0 0, ಹೌದಾ? 2 3 6, 2 6 12. ಎಷ್ಟಾಯ್ತು ನೋಡ್ರಿ? ಇದು 36 ಡಿವೈಡೆಡ್ ಬೈ 100 ಅಂತ ಬಂತು. ಕರೆಕ್ಟ್? ಇದನ್ನ ಇನ್ನೂ ಸ್ವಲ್ಪ ನಾವು ಸಿಂಪಲ್ ಮಾಡ್ಬೋದಲ್ಲ. 2 1 2 8, ಆಮೇಲೆ 2 5 0 0. ಸೊ 18 ಡಿವೈಡೆಡ್ ಬೈ 50 ಅಂತ ಬಂತು. ಅರ್ಥ ಆಯ್ತಾ? ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನಾನ್ ನಿಮಗೆ ಆದಷ್ಟು ಸಿಂಪ್ಲಿಫೈ ಮಾಡ್ಲಿ ಅನ್ನೋದಕ್ಕೆ ನಾನು ನಿಮಗ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಇದು 4th ಕ್ವಶನ್. 2 ಶಿರ ಬೀಳುವಂತವು ಅಥವಾ 2 ಹೆಡ್ ಬೀಳುವಂತಹ ಪಾಸಿಬಿಲಿಟಿ ನಮ್ಗೆ ಎಷ್ಟಿತ್ತು? 72 ಇತ್ತು. ಟೋಟಲ್ ಏನಿದು? ಟೋಟಲ್ ಎಷ್ಟು ಸಲ ಚಿಮ್ಮಿದ್ರು ಅವರು? 200 ಸಲ. ಸೊ 72 ಡಿವೈಡೆಡ್ ಬೈ 200 ಅಂತ ಆಯ್ತು. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ 5th ಕ್ವಶನ್ ನೋಡ್ರಿ. ಇಲ್ಲೇ ನಮಗ ಇದೊಂದು ಆದ್ರ ನಿಮ್ದು ಟಾಪಿಕ್ ಪೂರ್ತಿ ಮುಗ್ದಂಗ ಆಯ್ತೈತಿ, ಹೌದಾ? ಒಂದು ಸಂಸ್ಥೆಯು 2400 ಕುಟುಂಬಗಳನ್ನು ಯಾದೃಚ್ಛಿಕವಾಗಿ ಆರಿಸಿ ಆದಾಯದ ಮಟ್ಟ ಮತ್ತು ಕುಟುಂಬದಲ್ಲಿರುವ ವಾಹನಗಳ ಸಂಖ್ಯೆಗಳ ನಡುವಿನ ಸಂಬಂಧವನ್ನ ಕಂಡುಹಿಡಿಯಲು ಸಮೀಕ್ಷೆಯನ್ನ ನಡೆಸಿತು. ಸಂಗ್ರಹಿಸಿದ ಮಾಹಿತಿಯನ್ನು ಕೆಳಗೆ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದೆ. ಅಂದ್ರೆ ಒಂದು ಸಂಸ್ಥೆ
ಆ ಸಂಸ್ಥೆ ಒಳಗ ವರ್ಕ್ ಮಾಡ್ತಿಕ್ಕ 2400 ಕುಟುಂಬಗಳನ್ನ ಅಂದ್ರೆ 2400 ಕುಟುಂಬಗಳನ್ನ ಅವ್ರ ಏನ್ ಮಾಡಿದ್ರು, ಸರ್ವೆ ಮಾಡಿದ್ರು. ಅಂದ್ರೆ ಅವ್ರು ಯಾವ ರೀತಿ ಸರ್ವೆ ಮಾಡಿದಾರಂದ್ರೆ, ಈಗ ಅಲ್ಲೇ ನಿಮ್ಗೆ ಗೊತ್ತೇ ಇದೆ. ಸೊ ಅಲ್ಲಿ ಒಂದು ಕಂಪನಿ ಒಳಗೆ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸು ಅಥವಾ ಅವ್ರು ಜಾಯಿನ್ ಆಗಿದ್ದ ಮೇಲೆ ಡಿಪೆಂಡ್ ಅವ್ರಿಗೆ ಏನಾಗಿರ್ತೈತಿ, ಸ್ಯಾಲ್ರಿ ನಮ್ಗೆ ಹೆಚ್ಚು ಕಡಿಮೆ ಆಗಿರ್ತೈತಿ. ಒಬ್ರು ಜಾಸ್ತಿ ತಗೋತಾ ಇರ್ಬೋದು, ಈಗ ಜಾಯಿನ್ ಆದವರು ಅಥವಾ ಫ್ರೆಶರ್ಸ್ ಇದ್ದವರು ಸ್ವಲ್ಪ ಕಡಿಮೆ ಸ್ಯಾಲ್ರಿಯನ್ನ ತಗೋತಿರ್ತಾರೋ. ಸೊ ಅವ್ರು ಏನು ಸರ್ವೆ ಮಾಡಿದಾರಂದ್ರ, ಯಾರ್ದು ಎಷ್ಟು ಸ್ಯಾಲ್ರಿ ಇದೆ ಅದ್ರ ತಕ್ಕಂಗ ಅವ್ರ ಮನೆಯಲ್ಲಿ ಇರ್ತಕ್ಕಂತ ವೆಹಿಕಲ್ಗಳನ್ನ, ಅಂದ್ರೆ ಅವರಲ್ಲಿ ವಾಹನಗಳನ್ನ, ಅವ್ರ ಮನೆಯೊಳಗಿರ್ತಕ್ಕಂತ ವಾಹನಗಳನ್ನ ಅವರು ಸರ್ವೆ ಮಾಡಿದಾರು. ಸೊ ನಾ ಫಸ್ಟ್ ನಿಮ್ಗ ಕೋಷ್ಟಕದ ಮುಖಾಂತರ ಅದನ್ನ ನೋಡ್ತೇನೆ. ಅಂದ್ರೆ ನಿಮ್ಗೆ ಅದು ಕೋಷ್ಟಕ ಅರ್ಥ ಆಯ್ತು ಅಂದ್ರೆ ನೀವು ಈಸಿಲಿ ಏನ್ ಮಾಡ್ತೀರಿ, ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಹೌದಾ, ಸ್ವಲ್ಪ ನಿಮಗ್ ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ ನಾನಿಲ್ಲಿ. ಇಲ್ಲಿ ನೋಡ್ರಿ, ಮಾಸಿಕ ಆದಾಯ ಅಂದ್ರೆ ತಿಂಗಳ ಆದಾಯ, ಸ್ಯಾಲ್ರಿ. ಇಲ್ಲಿ ಕುಟುಂಬಕ್ಕಿರುವ ವಾಹನಗಳು 0, 1, 2, 2ಕ್ಕಿಂತ ಹೆಚ್ಚು. ಹೌದಾ, ಸೊ ಇಲ್ಲಿ ನೋಡ್ರಿ, 7,000ಕ್ಕಿಂತ ಕಡಿಮೆ. ಆ 2,400 ಜನರೊಳಗ 7,000ಕ್ಕಿಂತ ಒಂದು ತಿಂಗಳಿಗೆ ಕಡಿಮೆ ತಗೊಳ್ಳುವಂತಹ, ಸ್ಯಾಲ್ರಿ ಕಡಿಮೆ ತಗೊಳ್ಳುವಂತಹ ಏನದಾರು ಏನು ಕುಟುಂಬಗಳದಾವಲ್ಲ, ಅಂದ್ರ ಒಬ್ರು ಯಾರೋ, ಹೌದಾ, ಕಾರ್ಮಿಕರದಾರಲ್ಲ. ಸೊ ಅವ್ರ ಮನೆ ಒಳಗ ವಾಹನಗಳನ್ನ ಯಾವ್ದು ವೆಹಿಕಲ್ ಇಲ್ಲದೆ ಇರುವಂತಹ ಕುಟುಂಬಗಳು ಎಷ್ಟದವು, 10 ಅದಾವು. ಆಮೇಲೆ ಒಂದೇ ಒಂದು ವೆಹಿಕಲ್ ಇರ್ತಕ್ಕಂತ ಕುಟುಂಬಗಳು ಎಷ್ಟದವು, 160 ಅದಾವು. 2 ವಾಹನಗಳು ಇರ್ತಕ್ಕಂಥವ್ರು 25 ಜನ ಇದಾರು. 2ಕ್ಕಿಂತ ಹೆಚ್ಚಿಗೆ ಯಾರ ಮನೆಯೊಳಗೂ ಇಲ್ಲ, ಯಾಕಂದ್ರ 0 ಇದಾವು. ಸ್ವಲ್ಪ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅಲ್ಲಿ ಅವ್ರದ್ದು ಸ್ಯಾಲ್ರಿನ ನಮ್ಗಲ್ಲಿ ಕಡಿಮೆ ಇದೆ. ಹೌದಾ, ಅವ್ರು ಏನಾಗಿದೆ, 10 ಕುಟುಂಬದೊಳಗ ಯಾವುದೇ ವಾಹನಗಳಿಲ್ಲ. 160 ಕುಟುಂಬದೊಳಗ ಒಂದೇ ಒಂದು ವಾಹನ ಇದೆ. 25 ಕುಟುಂಬ ಒಳಗ 2 ವೆಹಿಕಲ್ ಅದಾವು. 2ಕ್ಕಿಂತ ಹೆಚ್ಚು ಯಾರ ಫ್ಯಾಮಿಲಿ ಒಳಗೂ ಇಲ್ಲ. ಹೌದಾ, ಅದಾದ್ಮೇಲೆ 7,000ದಿಂದ 10,000 ಸ್ಯಾಲ್ರಿ ತಗೊಳ್ಳುವಂತವ್ರು. ಹೌದಾ, ಆದಾಯ 7,000ದಿಂದ 10,000 ಸ್ಯಾಲ್ರಿ ತಗೊಳ್ಳುವಂತವ್ರು ಅವ್ರ ಮನೆಯೊಳಗ ವಾಹನ ಇಲ್ದೇ ಇರೋರು ಯಾರು ಇಲ್ಲ, ಎಲ್ಲರ ಮನೆಯೊಳಗೂ ವಾಹನ ಅದಾವು. ಸೊ ಅದಕ್ಕೇನಾಗಿದೆ, 0 ಅಂತ ಇಟ್ಟಿದಾರು. ಅದಾದ್ಮೇಲೆ ಇಲ್ಲಿ ನೋಡ್ರಿ, 305 ಫ್ಯಾಮಿಲಿ ಒಳಗ ಒಂದ ವೆಹಿಕಲ್ ಇದಾವ. ಹೌದಾ, 7,000ದಿಂದ 10,000 ಸ್ಯಾಲ್ರಿ ತಗೊಳ್ಳುವಂತಹ ಫ್ಯಾಮಿಲಿ ಒಳಗ 305 ಫ್ಯಾಮಿಲಿಗೆ ಒಂದೇ ಒಂದು ವೆಹಿಕಲ್ ಇದೆ. 27 ಫ್ಯಾಮಿಲಿಗೆ 2 ವೆಹಿಕಲ್ ಅದಾವು. 2 ಫ್ಯಾಮಿಲಿಗೆ 2 ವೆಹಿಕಲ್ಕ್ಕಿಂತ ಅಂದ್ರ ವಾಹನಕ್ಕಿಂತ ಹೆಚ್ಚಿಗೆ ಅದಾವು. ಅದಾದ್ಮೇಲೆ ನೋಡ್ರಿ, ಇಲ್ಲಿ 10,000ದಿಂದ 13,000 ಸ್ಯಾಲ್ರಿ ತಗೊಳ್ಳುವಂತವ್ರು, 10,000ದಿಂದ 13,000 ಸ್ಯಾಲ್ರಿ ತಗೊಳ್ಳುವಂತವ್ರು ಅವ್ರ ಮನೆಗೆ ವಾಹನ ಇಲ್ದೇ ಇರತಕ್ಕಂಥವ್ರು ಒಬ್ರೇ ಇದಾರು. ಆಮೇಲೆ ಒಂದು ವೆಹಿಕಲ್ ಇರ್ತಕ್ಕಂಥವ್ರು 535 ಜನ ಇದಾರು, ಅಂದ್ರ ಫ್ಯಾಮಿಲಿ ಅದಾವು. 29 ಫ್ಯಾಮಿಲಿ ಒಳಗ 2 ವಾಹನಗಳದಾವು. ಒಂದ ಫ್ಯಾಮಿಲಿ ಒಳಗೆ ಏನಾಗಿದೆ, 2ಕ್ಕಿಂತ ಹೆಚ್ಚು ವೆಹಿಕಲ್ಗಳು ಅವ್ರ ಮನೆಯೊಳಗ ಅದಾವು. ಹೌದಾ, ನೆಕ್ಸ್ಟ್ 13,000ದಿಂದ 16,000 ಸ್ಯಾಲ್ರಿ ತಗೊಳ್ಳುವಂತವ್ರು ಅಥವಾ ಅವ್ರದ್ದು ಆದಾಯ ಇರ್ತಕ್ಕಂಥವ್ರು. ಇಬ್ರು ಕುಟುಂಬದೊಳಗ 2 ಫ್ಯಾಮಿಲಿ ಒಳಗ ಯಾವುದೇ ವೆಹಿಕಲ್ ಇಲ್ಲ. 469 ಫ್ಯಾಮಿಲಿ ಒಳಗ ಒಂದೇ ಒಂದು ವೆಹಿಕಲ್ ಇದೆ, ಅಂದ್ರೆ ಒಂದೇ ಒಂದು ವಾಹನ ಇದೆ. ಆಮೇಲೆ 59 ಫ್ಯಾಮಿಲಿಗೆ ಎಷ್ಟದವು, 2 ವಾಹನಗಳದವು. 25 ಫ್ಯಾಮಿಲಿಗೆ ಏನಾಗಿದವು, 2ಕ್ಕಿಂತ ಹೆಚ್ಚಿಗೆ ಅವ್ರ ಮನ್ಯಾಗ ವೆಹಿಕಲ್ಸ್ ಗಳದಾವು. ಹೌದಾ, ನೆಕ್ಸ್ಟ್ 16,000 ಅಥವಾ ಅದಕ್ಕಿಂತ ಹೆಚ್ಚು ಸ್ಯಾಲ್ರಿ ತಗೊಳ್ಳೋ, ಲಾಸ್ಟ್ ಅಲ್ಲಿಗೆ ಅವರು ಎಂಡ್ ಮಾಡಿದ್ದಾರೆ. ಹೌದಾ, ಸೊ ಅಲ್ಲಿ ಏನಾಗಿದೆ, 16,000ಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ತಗೊಳ್ಳುವಂತವ್ರು ಒಬ್ರ ಮನೆಯೊಳಗ ಅಷ್ಟ ಯಾವುದೇ ವೆಹಿಕಲ್ ಇಲ್ಲ. 579 ಕುಟುಂಬಕ್ಕ ಒಂದೇ ಒಂದು ವೆಹಿಕಲ್ ಇದೆ. 82 ಫ್ಯಾಮಿಲಿ ಒಳಗ 2 ವೆಹಿಕಲ್ ಅದಾವು. 88 ಫ್ಯಾಮಿಲಿ ಒಳಗ 2ಕ್ಕಿಂತ ಹೆಚ್ಚು ವೆಹಿಕಲ್ಸ್ ಗಳು ಅದಾವ. ಇದು ಅರ್ಥ ಆಯ್ತು ನಿಮಗ ಕೋಷ್ಟಕ? ಸೊ ಇದ್ರ ಮೇಲೆ ಒಂದು 4 ಕ್ವಶನ್ಸ್ ಗಳನ್ನ ಕೊಟ್ಟಿದಾರ ಅವರು, ಅವು ಯಾವ ರೀತಿ ಅದಾವಂತ ನೋಡೋಣಂತ. ಹೌದಾ, ಸೊ ನೋಡೋಣ ಈಗ. ನೋಡ್ರಿ, ಪ್ರತಿ ಮಾಸದ ಆದಾಯ 10ರಿಂದ 13,000 ಮತ್ತು ನಿಖರವಾಗಿ 2 ವಾಹನಗಳನ್ನ ಹೊಂದಿರುವುದು. ಸೊ ಇಲ್ಲಿ ಏನಾಗಿದೆ, 10,000ದಿಂದ 13,000 2 ವೆಹಿಕಲ್ ಗಳನ್ನ ಹೊಂದಿರತಕ್ಕಂಥವ್ರು ಎಷ್ಟು ಜನ ಇದಾರಂದ್ರ, ಅಲ್ಲಿ ಏನಾಗಿದೆ ನಮಗ ಟೋಟಲ್ ಎಷ್ಟು ಜನ ಇದಾರ, ಅವರು 2,400 ಜನರೊಳಗ ಸರ್ವೆ ಮಾಡಿದಾರು. ಹೌದಾ,
ಅದ್ರೊಳಗ ನಮಗೇನಾಗಿದೆ 10,000 ರಿಂದ 13,000 ಇದ್ರೊಳಗ ಎರಡೇ ವಾಹನಗಳನ್ನ ಅಥವಾ ವೆಹಿಕಲ್ಗಳನ್ನ ಹೊಂದಿರತಕ್ಕಂಥವ್ರು ಎಷ್ಟು ಜನ ಇದ್ದಾರು? 29 ಜನ ಇದ್ದಾರೆ. ಅರ್ಥ ಆಯ್ತಾ? ಇಷ್ಟೇ ಇದೆ ಆನ್ಸರ್. ಕ್ವಶನ್ ಅರ್ಥ ಮಾಡ್ಕೊಳಕನ ಒಂದ್ 5 ನಿಮಿಷ ಹೋಗ್ತೈತಿ, ಬಟ್ ಇದರ ಆನ್ಸರ್ ಮಾತ್ರ ಇಷ್ಟೇ ಇದೆ. ಎರಡೇ ವೆಹಿಕಲ್ ಇರೋರು 29 ಫ್ಯಾಮಿಲಿ ಅದಾವು. ಟೋಟಲ್ ಫ್ಯಾಮಿಲಿ ಎಷ್ಟು ಅದಾವು? 2,400 ಅದಾವು. ಹೌದಾ? ಇದು ಫಸ್ಟ್ ಒನ್. ಇನ್ನೊಂದು ಮಾಡಿಸ್ತಿದ್ದಲ್ರಿ, ಸೆಕೆಂಡ್ ಒನ್. ಪ್ರತಿ ಮಾಸದ 16,000 ಅಥವಾ ಹೆಚ್ಚು ಮತ್ತು ನಿಖರವಾಗಿ ಒಂದು ವಾಹನವನ್ನ ಹೊಂದಿರತಕ್ಕಂಥವ್ರು. ಆ 16,000ಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಫ್ಯಾಮಿಲಿ ಅಂದ್ರೆ ಅವ್ರದ್ದು ಸ್ಯಾಲ್ರಿ, ಅದ್ರೊಳಗೆ ಒಂದೇ ವೆಹಿಕಲ್ ಇರ್ತಕ್ಕಂಥ ಫ್ಯಾಮಿಲಿಗಳದ್ದು ಸಂಭವನೀಯತೆಯನ್ನ ಕಂಡುಹಿಡೀರಿ ಅಂತ ಹೇಳಿ. ಒಂದೇ ವೆಹಿಕಲ್ ಇರ್ತಕ್ಕಂಥವ್ರು ಎಷ್ಟು ಜನ ಅದಾರಂದ್ರ 579 ಫ್ಯಾಮಿಲಿ ಅದಾವ್. ಹೌದಾ? 579 ಫ್ಯಾಮಿಲಿ ಅದಾವು. ಸೊ ಹಾಗಾದ್ರೆ ನಮ್ದು ಟೋಟಲ್ ಎಷ್ಟಾಗತ್ ನಮ್ಗಿಲ್ಲಿ? 2,400 ಆಗತ್ತ. ಕರೆಕ್ಟಾ? ಅರ್ಥ ಆಯ್ತಾ? ಈ ರೀತಿ ನಾವು ಇದನ್ನ ಕೋಷ್ಟಕವನ್ನ ನೋಡಿ ಇನ್ನೂ ಸ್ವಲ್ಪ ಇವು ಅದಾವು ಕ್ವಶನ್ಸ್. ಸೊ ಅವನ್ನ ಎಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣಂತ. ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.